ನಮಸ್ತೆ. ಇವತ್ತು ನಮ್ಮ ತಂದೆಯವರಾದಂಥ ಗೋವಿಂದಪ್ಪನವರ ಪುಣ್ಯ ಸ್ಮರಣೆ. ಆ ಅಂಗವಾಗಿ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮಗಳನ್ನ ಸೊಸೈಟಿಗೆ ಒಂದು ಸರ್ವಿಸ್ನ ಕೊಡುವಂಥ ಒಂದು ಉದ್ದೇಶದಿಂದ ನಾವಿವತ್ತು ನಮ್ಮ ಹುಟ್ಟೂರಾದಂಥ ಪಿಚ್ಚುಗುಂಟ್ರಹಳ್ಳಿ, ಮಾಸ್ತಿ ಹೋಬಳಿ, ಮಾಲೂರು ತಾಲೂಕು, ಇಲ್ಲಿ ನಾನಾ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಆಗ್ಬೋದು, ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಅನ್ನುವಂಥ ಹೆಸರಲ್ಲಿ ಸುಮಾರು ನಮ್ಮ ಊರಿನವರ ಎಲ್ಲ ಜೊತೆಗೂಡಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಿಭಾಯಿಸುವಂಥದ್ದಾಗ್ಬೋದು. ಹಾಗೂ ಈ ನಮ್ಮ ಊರಿನ ಸುತ್ತಮುತ್ತಲ ಎಲ್ಲ ಹಳ್ಳಿಗಳಿಗೆ ಕನೆಕ್ಟ್ ಆಗುವಂಥ ದಾರಿಗಳನ್ನು ನೀಟ್ನೆಸ್ ಮಾಡೋದಾಗ್ಬೋದು, ಅಥವಾ ದಾರಿಗಳನ್ನು ಒಂದು ಸ್ವಚ್ಛತಾ ಕಾರ್ಯಕ್ರಮ ಆಗ್ಬೋದು. ಹಾಗೂ ಒಂದು ನೈರ್ಮಲ್ಯ ಏನು ಹೊಸ ರೀತಿಯಲ್ಲಿ ತಗೊಂಡೋಗಿ ಬರ್ಬೋದು. ಮತ್ತು ವಿಶೇಷವಾಗಿ ನಮ್ಮ ಊರಿನ ಜನಕ್ಕೆ ಒಂದು ನಮ್ಮ ಸಹಕಾರ ಕೊಟ್ಟಂಥ ಎಲ್ಲ ಊರಿನ ಜನಕ್ಕೆ ನಾನು ಆಭಾರಿ. ವಿಶೇಷವಾಗಿ ನಮ್ಮ ಊರಿನ ಮೂಲಕ ನಾವು ಕೊಡುವಂಥ ಸಂದೇಶ ಒಂದು ವಿಶೇಷವಾಗಿರಬೇಕು ಅನ್ನೋ ಕಾರಣಕ್ಕೆ ಒಂದು ಯಾವುದೇ ಒಂದು ಸಹಕಾರ ಸರ್ಕಾರದ ಮಟ್ಟದಿಂದ ಯಾವುದೇ ಒಂದು ತಗೊಳ್ದಿರೇ ನಾವು ವಿಶೇಷವಾಗಿ ಜನರ ಒಂದು ಸಹಕಾರದೊಂದಿಗೆ ಇದೆಲ್ಲ ಮಾಡೋದಕ್ಕೆ ಸಹಕಾರ ಕೊಟ್ಟಂತ, ಮತ್ತೆ ಮುಖ್ಯವಾಗಿ ಎಲ್ಲ ಒಂದು ಸಣ್ಣ ಮಕ್ಕಳು. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ದೊಡ್ಡವರವರೆಗೂ ಮುದುಕರವರೆಗೂ ನಮ್ಮ ಜೊತೆಯಲ್ಲಿ ಈ ಒಂದು ಸಹಕಾರಕ್ಕೆ, ಒಂದು ಸಹಾಯಕ್ಕೆ ಮತ್ತು ಮಾಡುವಂಥ ಸೇವೆಗೆ ಸಹಕರಿಸಿದಂಥ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀವಿ. ಮತ್ತು ವಿಶೇಷವಾಗಿ ಇವತ್ತು ಸೊಸೈಟಿನಲ್ಲಿ ಒಂದು ನಮ್ಗೆ ಏನಾಗಿದೆ ಅಂದರೆ ಸಂಬಂಧಗಳು ಮತ್ತು ನಾವೇನು ಮಾಡ್ಕೊಂಬಂದಿದ್ದೀವಿ, ಒಂದು ನಮ್ಮ ಪೂರ್ವಜರಿಂದ ಏನು ಬಂದಿತ್ತು ಅದಕ್ಕೆ ಮರುಕಳಿಸ್ಬೇಕು ಅನ್ನೋದು ಮೂಲ ಉದ್ದೇಶ. ಕಾರಣ ನಮ್ಮ ಯಾಂತ್ರಿಕ ಜೀವನದಲ್ಲಿ ನಮ್ಮ ಕೆಲಸ, ನಾವು ಸಂಪಾದನೆ, ನಮ್ಮ ಊಟ, ನಮ್ಮ ಬದುಕು ಇಷ್ಟೇ ಸರೋಗಿದೆ. ಅದ್ರ ಜೊತೆಗೆ ಸಾಮಾಜಿಕವಾಗಿ ನಮ್ಮ ಹಿರಿಯರ ಒಂದು ಹೆಸರಲ್ಲಿ ಏನಾದರೂ ಒಂದು ಮಾಡಬೇಕು, ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ ಅಂತ ಆಗಬೇಕು. ಮತ್ತು ಇದು ಇನ್ನೊಬ್ಬರು ಮಾದರಿ ಆಗಲಿ ಅನ್ನೋ ಥರ ಇರಬೇಕು ಅಂತೇಳಿ ನಮ್ಮ ಸಮಾನ ಮನಸ್ಕರು ಎಲ್ಲರೂ ಕೂಡ ನಮಗೆ ಒಂದು ಅಡ್ವೈಸನ್ನು ಕೊಟ್ಟಿದ್ದಕ್ಕೆ, ಒಂದು ಉಪದೇಶನ ಕೊಟ್ಟಿದ್ದಕ್ಕೆ ಅದನ್ನು ಒಂದು ಸೀರಿಯಸ್ ಆಗಿ ತಗೊಂಡು ಈ ಒಂದು ವಿಷಯನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಲಸಗಳನ್ನ ಮಾಡ್ತೀವಿ. ಸೊಸೈಟಿಗೆ ಇನ್ನಷ್ಟು ಕೆಲಸಗಳನ್ನ ಆಗೋದಕ್ಕೆ ನಮಗೆ ಸಹಕರಿಸ್ತಾ ಇರೋವಂಥ ಎಲ್ರಿಗೂ ನಾನು ವಂದಿಸ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾವು ಆಶ್ರಯ ಹಿರಿಯ ನಾಗರಿಕರ ವಿಶ್ರಾಂತಿ ಗೃಹ ಇಲ್ಲಿದ್ದೀವಿ. ವಿಶೇಷವಾಗಿ ಇವತ್ತು ಒಂದು ವಿಶೇಷವಾದಂಥ ದಿನ. ಕಾರಣ ನಮ್ಮ ತಂದೆಯವರಾದಂಥ ಗೋವಿಂದಪ್ಪನವರ ಪುಣ್ಯ ಸ್ಮರಣೆ. ಆ ಕಾರಣದಿಂದ ಇವತ್ತಿನ ದಿನ ಏನಾದರೂ ಒಂದು ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೋಬೇಕು, ಒಂದು ಸೊಸೈಟಿಗೆ ಏನಾದರೂ ನಮ್ಮ ಕಡೆಯಿಂದ ಒಂದು ಅವರ ಹೆಸರಲ್ಲಿ ಏನಾದರೂ ಮಾಡಬೇಕು ಅಂತ ಅನಿಸಿದಾಗ ಹಲವಾರು ಜನ ಇಲ್ಲಿ ಒಂದು ಹಿರಿಯ ನಾಗರಿಕರ ಒಂದು ದಂಡು, ಅವರ ಒಂದು ಗುಂಪು, ಅವ್ರದ್ದೇ ಆದಂಥ ಒಂದು ಪರಿಸರದಲ್ಲಿ ಇದ್ದಾರೆ. ಅದಕ್ಕೊಂದು ಮುಂದಾಳತ್ವನ ನಮ್ಮ ಮನೆಯವರು ತಗೊಂಡಿದ್ದಾರೆ. ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ಪರಿಸರದಲ್ಲಿದೆ, ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಆಲೋಚನೆ ಬಂತು. ಸಮಾನ ಮನಸ್ಕರೆಲ್ಲ ಯೋಚನೆ ಮಾಡಿ ಹೌದು ಇಂಥ ಒಂದು ಕೆಲಸ ಮಾಡ್ಬೋದು ಅನ್ನೋ ಕಾರಣಕ್ಕೆ ಯೋಚನೆ ಮಾಡಿ ನಾವು ಇಲ್ಲಿ ಬಂದಿದ್ದೀವಿ. ಇವತ್ತು ವಿಶೇಷವಾಗಿ ಒಂದು ಊಟದ ವ್ಯವಸ್ಥೆ ಅಥವಾ ಏನೋ ಒಂದು ಅವ್ರಿಗೆ ಒಂದು ಬೇಕಾಗಿರುವಂಥ ವಸ್ತ್ರದ ವಿತರಣೆಯ ಸಮೇತ ಒಂದು ನಮ್ಮ ಕೈಲಾದಂಥ ಒಂದು ಕೆಲಸಗಳನ್ನ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ವಿಶೇಷವಾಗಿ ಈ ಒಂದು ಆಶ್ರಯ ಒಂದು ಏನು ವಿಶ್ರಾಂತಿ ಗೃಹ ಅಂತ ಏನು ಕರಿತೀವಿ, ಇದು ಸುಮಾರು ಒಂದು 20-30 ಕಿಲೋಮೀಟ್ರ್ ಎಲ್ಲ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲರ ಕಡೆಯಿಂದನೂ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಆ ಕಾರಣದಿಂದ ಇನ್ನಷ್ಟು ಇದು ಬೆಳೀಲಿ. ಮತ್ತು ನಾವು ಕೂಡ ಇವ್ರ ಜೊತೆಲಿ ಇದ್ದೀವಿ. ಮತ್ತು ನಮ್ಮ ಸುಬ್ರಹ್ಮಣ್ಯ ಅವ್ರಿಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಇಂಥ ಒಂದು ಸಾಮಾಜಿಕ ಕಾರ್ಯಕ್ರಮ ನಾವು ಮಾಡೋದ್ರ ಜೊತೆಗೆ ಇಂಥದ್ದನ್ನು ಒಂದು 24x7 ಅದನ್ನು ನಿಭಾಯಿಸ್ತಾ ಮುಂದಕ್ಕೆ ಹೋಗುವಂಥದ್ದು ತುಂಬಾ ಒಂದು ಮೆಚ್ಕೊಳ್ಳುವಂಥ ವಿಷಯ. ಹಾಗಾಗಿ ನಮ್ಮ ಒಬ್ಬೊಬ್ಬರ ಏಜು ಒಂದು 80, 70, 90 ಈ ರೀತಿ ಅವರ ಏಜು. ಅವರನ್ನು ಸಾಕಿ ಸಲಹಿ ಒಂದು ನೆಕ್ಸ್ಟು
ಒಂದು ದಿನ ಒಂದು ದೂಡುವಂಥದ್ದು ಅವ್ರು ತುಂಬಾ ಕಷ್ಟ. ಅಂಥದ್ರಲ್ಲಿ ಅವ್ರ ಜೊತೆಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ದೇವರು ಇನ್ನಷ್ಟು ಬಲ ತುಂಬಲಿ. ನಮಗೆ ಗೊತ್ತಿದ್ದು ಹಾಗೇನೆ ಇನ್ನಷ್ಟು ನಾವು ಏನಾದರೂ ಮಾಡ್ಬೋದು ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪರವಾಗಿ ನಿಂತ್ಕೊಳ್ತೀವಿ ಅಂತ ಹೇಳ್ತಾ, ಮತ್ತೆ ಇವತ್ತಿನ ದಿನ ನಾವು ಯಾಕೆ ಈ ಕಾರ್ಯಗಳನ್ನ ನಮ್ಮ ತಂದೆಯವ್ರ ನೆನಪದಲ್ಲಿ ಮಾಡ್ಬೋದು ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಮೊದಲನೇ ಹೀರೋ ತಂದೆ. ಅವ್ರ ತದನಂತರನೇ ನಮಗೆ ಬೇರೆ ಹೀರೋಗಳೆಲ್ಲ ಕಾಣಿಸ್ತಾರೆ. ಹಾಗಾಗಿ ನಮ್ಮ ನೆನಪುಗಳು ಮತ್ತೆ ಅವರ ನೆನಪಲ್ಲಿ ನಾವೇನಾದ್ರೂ ಮಾಡ್ಬೋದು ಅನ್ನೋದಿದ್ರೆ ನಾವು ಇನ್ನಷ್ಟು ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾವು ಈ ಕಾರ್ಯನ ಹಮ್ಮಿಕೊಂಡಿದ್ದೀವಿ. ಮತ್ತೆ ವಿಶೇಷವಾಗಿ ಇದು ಸಮಾಜದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಇದನ್ನ ತಗೊಂಡೋಗ್ಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಮ್ಮ ತಂದೆಯವರ ಹೆಸರಲ್ಲಿ ಇನ್ನಷ್ಟು ಕಾರ್ಯಗಳನ್ನು ಮಾಡಬೇಕು ಅನ್ನೋಂಥ ಆಲೋಚನೆಯಲ್ಲಿದ್ದೀವಿ. ಸೊ ಎಲ್ರಿಗೂ ಕೂಡ ನಮಸ್ತೆ, ಧನ್ಯವಾದ. ಕ್ರಮಕ್ಕೆ ನಮ್ಮ ಗಿರಿಯವರು ತುಂಬ ಇದು ತಗೊಂಡು ಇಂಟ್ರೆಸ್ಟ್ ತಗೊಂಡು ಮಾಡಿಸಿದ್ದಕ್ಕೆ ನಮಗೂ ತುಂಬ ಸಂತೋಷ, ನಮ್ಮ ಊರವ್ರಿಗೆಲ್ಲ ತುಂಬ ಸಂತೋಷ. ಎಲ್ಲರೂ ಬಂದು ಸಹಕರಿಸಿದ್ದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಡಾಕ್ಟರ್ ಗಿರೀಶ್ ಸರ್ ಅವರು ಅವ್ರ ತಂದೆ ಪುಣ್ಯ ಸ್ಮರಣೆಗಾಗಿ ಅವರಪ್ಪ ನಮಗೆಲ್ಲ ಕೂಲಿ ನಾಲಿ ಮಾಡಿ ಎಲ್ಲ ಜೀವನ ನಡೆಸಿದ್ದ. ಪಾಪ ಅವ್ರ ದೇವರು ಸಮಾನ ತೀರ್ಕೊಂಡ್ರು. ಅದೇ ವಿಚಾರದಾಗೆ ಇವತ್ತು ನೋಡಿ 50 ವರ್ಷ 15 ವರ್ಷ ಹುಡುಗನಿಂದ ಹಿಡ್ಕೊಂಡು 80 ವರ್ಷ ಮುದುಕಿ ಗಂಟ ಬಂದು ಮುಕ್ತ ಇದು ಏನೋ ಪ್ಲಾಸ್ಟಿಕ್ ಎಲ್ಲ ಆದಿದ್ದು. ಮತ್ತು ಇದುವರೆಗೂ ಪಂಚಾಯತಿ ಯಾವುದೇ ಇದು ತಗೊಂಡಿರಲಿಲ್ಲ. ಎಲ್ಲ ರಸ್ತೆಯಲ್ಲಿ ಬೇಲೆಗಳೆಲ್ಲ ಅಡ್ಡ ಬಂದಿತ್ತು. ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನಮ್ಮ ಅಕ್ಕ ತಂಗಿರು ನಮ್ಮ ಅಣ್ಣ ತಮ್ಮಂದರು ಎಲ್ಲ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಕೆಲವು ಕೆಲಸ ಮುಗಿಸ್ಕೊಂಡು ಬರ್ತಾಯಿದ್ವಿ. ಎಲ್ರಿಗೂ ನಮಸ್ಕಾರ. ನಮ್ಮ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿ ಪಿಚ್ಚುಗುಂಡ್ರಹಳ್ಳಿ ಗ್ರಾಮದ ಡಾಕ್ಟರ್ ಗಿರೀಶ್ ಸರ್ ಅವರು ತಮ್ಮ ಬಾಲ್ಯ ಜೀವನದಿಂದಲೂ ಸಹ ಅವರು ಎಜುಕೇಷನ್ ಜೊತೆಗೆ ಜನರ ಸೇವೆ ಅಂದರೆ ವಿದ್ಯಾರ್ಥಿಗಳಿಗೆ ಅನುಕೂಲನ ಮಾಡ್ತಾ ಬಂದಿರ್ತಾರೆ. ಉದಾಹರಣೆಗೆ ನಾವು ಶಾಲೆ ಬಿಟ್ಟ ಮಕ್ಕಳು, ಬಾಲಕಾರ್ಮಿಕರ ಮಕ್ಕಳ ಶಾಲೆನ ಮಾಡುವಾಗ ಅವರು ವಿದ್ಯಾರ್ಥಿ ಆಗಿರ್ತಾರೆ. ಆಗ ಕೆಲವು ಮಕ್ಕಳನ್ನ ಕರ್ಕೊಂಬಂದು ನಮ್ಮ ಶಾಲೆನಲ್ಲಿ ಬಿಡ್ತಾರೆ. ಜೊತೆಗೆ ಬೇರೆ ಸರ್ಕಾರಿ ಶಾಲೆಗಳಿಗೂ ಮಕ್ಕಳನ್ನು ಅಡ್ಮಿಷನ್ ಮಾಡ್ತಾರೆ, ಶಾಲೆ ಬಿಟ್ಟ ಮಕ್ಕಳನ್ನು. ಅವರು ಆಗಿನ ಕಾಲದಲ್ಲೇ ಮಕ್ಕಳಿಗೆ ಪುಸ್ತಕ, ಬಟ್ಟೆ ಈ ಥರ ಸೌಲಭ್ಯಗಳನ್ನು ಕೊಡಿಸ್ಕೊಂಡು ತಾವು ಎಜುಕೇಷನ್ ಮಾಡೋ ಜೊತೆಗೆ ಸಹಾಯನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈಗ ಸ್ವಲ್ಪ ಅವರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬೆಳೆದಿದ್ದಾರೆ. ಅದೇ ಅವರ ಬಾಲ್ಯ ಜೀವನವನ್ನು ನೆನಪು ಮಾಡಿಕೊಂಡು ಬೇರೆಯವರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಮಾಡ್ತಿದ್ದಾರೆ. ಅವರ ಪೂಜ್ಯ ತಂದೆಯವರ ನೆನಪಿನಾರ್ಥವಾಗಿ ಇಂದು ಮಾಸ್ತಿಯಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಸಮಾಜ ಸೇವೆಯನ್ನು, ಶ್ರಮದಾನವನ್ನು ಮಾಡಿಕೊಂಡು ಬರ್ತಾಯಿದ್ದು. ನಮ್ಮ ಆಶ್ರಮದ ಆವರಣದಲ್ಲಿ ಅವರ ತಂದೆಯ ಜ್ಞಾಪಕಾರ್ಥವಾಗಿ ಒಂದು ಗಿಡನ ನೆಟ್ಟಿದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಹಿರಿಯ ನಾಗರಿಕರಿಗೆ ಬಟ್ಟೆ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರ ಸೇವೆಗೆ ನಾವೆಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಅವರ ಸೇವೆ ಇನ್ನೂ ಹೆಮ್ಮರವಾಗಿ ಬೆಳೀಲಿ. ಅವ್ರ ಜೊತೆಗೆ ನಾವೆಲ್ಲ ಇದ್ದೀವಿ. ಒಂದು ಮಾದರಿಯಾಗಿ ಅವರ ಹಿಂದಿನ ಜೀವನವನ್ನು ಎಲ್ಲ ಜನರಿಗೂ ತಿಳಿಸಿ ಒಂದು ಮಾದರಿಯಾಗಿ ಬೆಳೀಲಿ. ಅವರ ಸೇವೆಗೆ ನಾವೆಲ್ಲರೂ ಸಹಕಾರ ಕೊಡೋಣ ಅಂತ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ.